ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ. ಪಟಾಕಿಯಿಂದ ಆಗುವ ಅವಘಡಗಳಿಗೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಮೈಸೂರು ಜಿಲ್ಲಾಡಳಿತದಿಂದ ಈಗಾಗಲೇ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಕೆಆರ್ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ವಾರ್ಡ್ ಸ್ಥಾಪನೆಯನ್ನ ಮಾಡಿ ಪಟಾಕಿ ಅವಘಡಗಳಿಗಾಗಿ 15 ಬೆಡ್ಗಳನ್ನು ಮೀಸಲಿಟ್ಟಿದ್ದಾರೆ. ನಿರಂತರವಾಗಿ ಚಿಕಿತ್ಸೆಗೆ ವೈದ್ಯರು ಸಿಬ್ಬಂದಿಗಳ ನಿಯೋಜನೆಯನ್ನ ಮಾಡಲಾಗಿದೆ. ಸುಟ್ಟ ಗಾಯ ಹಾಗೂ ಕಣ್ಣಿನ ಚಿಕಿತ್ಸೆಯ ಔಷಧಿಗಳ ದಾಸ್ತಾನು, ಪರಿಸ್ಥಿತಿಗೆ ಅನುಗುಣವಾಗಿ ಬೆಡ್ ಹೆಚ್ಚು ಮಾಡಲು ಕ್ರಮ ವಹಿಸಿದ್ದಾರೆ. ನಾಡಿನಾದ್ಯಂತ ದೀಪಾವಳಿ ಸಂಭ್ರಮ ಮನೆ ಮಾಡಿದೆ. ದೀಪಾವಳಿ ಸಂದರ್ಭದಲ್ಲಿ ಪಟಾಕಿಯನ್ನು ಸಿಡಿಸಿ ಆಗುವಂತಹ ಅವಘಡಗಳು ಕೂಡ ಹೆಚ್ಚು. ಹೀಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಪಟಾಕಿಯಿಂದ ಆಗುವಂತಹ ಅವಘಡಗಳಿಗೆ ವಿಶೇಷವಾದಂತಹ ವಾರ್ಡನ್ನು ಕೂಡ ಈಗಾಗಲೇ ಸಿದ್ಧಪಡಿಸಿರ್ತಕ್ಕಂತಹದ್ದು. ಪಟಾಕಿಯಿಂದ ಸುಟ್ಟ ಗಾಯಗಳಾಗಿರ್ತಕ್ಕಂತಹ ರೋಗಿಗಳನ್ನು ಟ್ರೀಟ್ ಮಾಡಲಿಕ್ಕೆ ವಿಶೇಷವಾದಂತಹ ಹಾಸಿಗೆ ವ್ಯವಸ್ಥೆಗಳನ್ನು ಕೂಡ ಈಗ ಮಾಡ್ಕೊಳ್ಳಾಗಿರ್ತಕ್ಕಂತಹದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ 15 ಹಾಸಿಗೆಗಳ ಒಂದು ವಿಶೇಷ ವಾರ್ಡ್ಗಳನ್ನು ಇದಕ್ಕಾಗಿ ಅಂದರೆ ಪಟಾಕಿಯಿಂದ ಆಗುವಂತಹ ಅವಘಡಗಳಿಂದ ಆಗುವಂತಹ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕಾಗಿ ಇವಾಗ ತಯಾರು ಮಾಡ್ಕೊಂಡಿರ್ತಕ್ಕಂಥದ್ದು. ಪಟಾಕಿಗಳನ್ನು ಸಿಡಿಸೋದ್ರ ಸಂದರ್ಭದಲ್ಲಿ ಕೈಗಳಿಗೆ ಅಥವಾ ಕಾಲುಗಳಿಗೆ ಸುಟ್ಟ ಗಾಯಗಳಾಗ್ಬೋದು ಅಥವಾ ಕಣ್ಣಿಗೆ ಏನಾದರೂ ತೊಂದರೆಗಳಾಗ್ಬೋದು. ಈ ನಿಟ್ಟಿನಲ್ಲಿ ಅವರಿಗೆ ತುರ್ತಾಗಿ ಚಿಕಿತ್ಸೆಗಳು ಬೇಕಾಗದ ಅನಿವಾರ್ಯತೆ ಇರುತ್ತೆ. ಈ ಅನಿವಾರ್ಯತೆಗೋಸ್ಕರನೇ ಪ್ರತಿ ವರ್ಷವೂ ಕೂಡ ಕೆಆರ್ ಆಸ್ಪತ್ರೆಯಲ್ಲಿ ಈ ರೀತಿಯ ಪಟಾಕಿಯಿಂದ ಆಗುವಂತಹ ಅವಘಡಗಳಿಗೆ ವಿಶೇಷವಾದಂಥ ಚಿಕಿತ್ಸೆಯನ್ನು ನೀಡೋದಕ್ಕಾಗಿ ಬೆಡ್ಗಳನ್ನು ಮೀಸಲಿರಿಸಲಾಗುತ್ತೆ. ಅದೇ ರೀತಿ ಈ ಬಾರಿ ಕೂಡ ಸುಮಾರು 15 ಬೆಡ್ಗಳಿರ್ತಕ್ಕಂಥ ವಿಶೇಷ ವಾರ್ಡ್ಗಳನ್ನು ಪಟಾಕಿಯಿಂದ ಸುಟ್ಟ ಗಾಯಗಳಾಗುವಂತಹ ರೋಗಿಗಳಿಗಾಗಿ ಮಾಡ್ಕೊಳ್ಳಾಗಿರ್ತಕ್ಕಂಥದ್ದು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಏನು ಪ್ರಮುಖವಾಗಿ ನೇತ್ರ ಚಿಕಿತ್ಸಾ ವಿಭಾಗ ಏನಿದೆ ಕೆಆರ್ ಹಾಸ್ಪಿಟಲ್ನಲ್ಲಿ, ಆ ಕೆಆರ್ ಆಸ್ಪತ್ರೆ ನೇತ್ರ ವಿಭಾಗದಲ್ಲಿ ಈ ಒಂದು ವಿಶೇಷ ವಾರ್ಡನ್ನು ಕೂಡ ಮಾಡಲಾಗಿರ್ತಕ್ಕಂತಹದ್ದು. ಈಗಾಗಲೇ ಸರ್ಕಾರವು ಕೂಡ ಹಸಿರು ಪಟಾಕಿಗಳಿಗಷ್ಟೇ ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂತಹದ್ದು. ಈ ಹಿನ್ನೆಲೆಯಲ್ಲಿ ಹಸಿರು ಪಟಾಕಿಗಳಿಂದ ಕೂಡ ಒಂದಷ್ಟು ಹಾನಿ ಹಚ್ಚುವಂಥ ಸಂದರ್ಭದಲ್ಲಿ, ಅದು ಸಿಡಿಯುವಂಥ ಸಂದರ್ಭದಲ್ಲಿ ಆಗುವಂಥ ಸಾಧ್ಯತೆಗಳು. ಪಟಾಕಿ ಅವಘಡಗಳಿಗಾಗಿ 15 ಬೆಡ್ಗಳನ್ನು ಈಗಾಗಲೇ ಮೈಸೂರಿನಲ್ಲಿ ಮೀಸಲಿಡಲಾಗಿದೆ. ನಿರಂತರ ಚಿಕಿತ್ಸೆಗೆ ವೈದ್ಯರು ಸಿಬ್ಬಂದಿಗಳನ್ನು ನಿಯೋಜನೆ ಕೂಡ ಮಾಡಿದ್ದಾರೆ. ಸುಟ್ಟಗಾಯ ಹಾಗೂ ಕಣ್ಣಿನ ಚಿಕಿತ್ಸೆಯ ಔಷಧಿಗಳ ದಾಸ್ತಾನು ಹಾಗೆ ಇಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಬೆಡ್ ಹೆಚ್ಚು ಮಾಡಲು ಕ್ರಮ ವಹಿಸಲಾಗಿದೆ.